ಹಾಯ್ ಗೈಸ್, ಗುಡ್ ಮಾರ್ನಿಂಗ್ ಎಲ್ಲರಿಗೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ರೆ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ರೆ ಅಂತ ಅನ್ಕೊಂಡಿದ್ದೇನೆ. ಗೈಸ್, ಇವತ್ತು ಸ್ಕೂಲಿಗೆ ರಜೆ. ಇವತ್ತು ಕೂಡ ಜೋರು ಮಳೆ ಇತ್ತು. ನಿನ್ನೆ ನೈಟೇ ಮೆಸೇಜ್ ಬಂದಿತ್ತು. ನಿನ್ನೆ ಕೂಡ ಸಂಜೆ ಮಳೆ ಬಂದು ಹೋಗ್ತಾ ಇತ್ತು. ನೈಟ್ ಅಷ್ಟೊತ್ತಿಗೆ ಜೋರು ಗಾಳಿ ಮಳೆ ಎಲ್ಲ ಬರ್ತಾ ಇತ್ತು. ಹಾಗಾಗಿ ರಜೆ ಇವತ್ತು. ಮತ್ತು ಇವತ್ತು ಕೂಡ ಬೆಳಿಗ್ಗೆ ಒಂದು ಮಳೆ ಬಂತಂತ ಹೇಳಿದರೆ ಗೈಸ್, 6 ಗಂಟೆಗೆ 5:50 ಸ್ಟಾರ್ಟ್ ಆದ ಮಳೆ ಸಾಧಾರಣ 6:10 ತನಕ ಬಂದಿದೆ. ಜೋರು ಮಳೆ ಅಂದರೆ ಜೋರು ಮಳೆ, ಅಷ್ಟು ಜೋರು ಬಂದಿದೆ. ರಾತ್ರಿ ಇರಲಿಲ್ಲ, ಅದೇ ಬೆಳಿಗ್ಗೆ ಬಂದ ಮಳೆ. ರಾತ್ರಿ ಬಂದು ಹೋದ ಮೇಲೆ ಮತ್ತೆ ಬೆಳಿಗ್ಗೆ ಬಂದದ್ದು. ಹಾಗೆ ಬೆಳಿಗ್ಗೆ ಮಳೆ ಬರುವಾಗ ನಮಗಿಲ್ಲಿ ಅಮ್ಮನವರಿಗೆ ಹಾಲು ತೆಗಿಲಿಕ್ಕೆಲ್ಲ ತುಂಬ ಕಷ್ಟ ಆಗೋದು. ಹಟ್ಟಿಗೆ ಹೋಗಿ ಮಳೆಗೆ ಆಗೋದಿಲ್ಲ, ಕಷ್ಟ ಆಗ್ತದೆ. ಬೆಳಿಗ್ಗೆ ಗಂಟೆ 9:30 ಆಯಿತು. ಹಾಗೆ ಇವತ್ತು ನಾನು ಸ್ವಲ್ಪ ಲೇಟ್ ಬ್ಲಾಗ್ ಸ್ಟಾರ್ಟ್ ಮಾಡುವಾಗ. ನಿನ್ನೆ ಅಷ್ಟು ಬೇಗ ಏನು ಸ್ಟಾರ್ಟ್ ಮಾಡಲಿಲ್ಲ. ಮತ್ತು ಇವತ್ತು ಬೆಳಿಗ್ಗೆಯಿಂದ ಮಳೆ ಗೈಸ್, ಬೆಳಿಗ್ಗೆಯಿಂದ ಮಳೆ ಬರ್ತಾನೇ ಇದೆ ಜೋರಾಗಿ. ಹಾಗೆ ಎಂತ ಅಂತಲೇ ಗೊತ್ತಿಲ್ಲ, ಮೋಡ ಆಗ್ತದೆ ಮಳೆ ಬರ್ತದೆ, ಮೋಡ ಆಗ್ತದೆ ಮಳೆ ಬರ್ತದೆ. ನಮಗೆ ಈ ರೀತಿ ಮಳೆ ಬರುವಾಗ ತುಂಬ ಕಷ್ಟ ಆಗೋದು, ಎಲ್ಲಿ ಆಚೆ ಈಚೆ ಹೋಗಲಿಕ್ಕೆ ಎಲ್ಲ. ಮತ್ತು ನೀರೆಲ್ಲ ಇವಾಗ ಇಳಿದಿದೆ ಗೈಸ್, ತುಂಬ ಕೆಳಗೆ ಇಳಿದಿದೆ. ಈಚೆ ಹಿಂಬದಿಯದೆಲ್ಲ ನದಿಗೆ ಬಿದ್ದಿದೆ. ಸಂಜೆ ತನಕ ಇತ್ತು, ಆಮೇಲೆ ನೈಟ್ ಫುಲ್ಲು ಇಳಿದು ನದಿಗೆ ಬಿದ್ದಿದೆ. ಎದುರು ಭಾಗದಲ್ಲಿ ಸ್ವಲ್ಪ ಗದ್ದೆಯಲ್ಲಿ ಸ್ವಲ್ಪ ನೀರು ಉಂಟು, ತುಂಬ ಅಲ್ಲ, ಸ್ವಲ್ಪ ಉಂಟು. ಹಾಗೆ ಏನು ಅದೊಂದು ಇಳಿದ್ರೆ ಆಯಿತು. ಮತ್ತು ನಾವು ಮೊನ್ನೆ ಮಣ್ಣು ಹಾಕಿ ಎಲ್ಲ ಹೈಟ್ ಮಾಡಿದ್ದೇವಲ್ಲ ಅವತ್ತು, ಅದು ಸ್ವಲ್ಪ ಕುಸಿದಿದೆ. ಅಂದರೆ ಕೆಳಗಿನ ಭಾಗ ಸ್ವಲ್ಪ ಕುಸಿದಿದೆ, ಅದು ನೀರು ಇಳಿಯುವಾಗ ಸ್ವಲ್ಪ ಇಳ್ಕೊಂಡು ಹೋಗಿದೆ. ಅದಕ್ಕೆ ಹಸ್ಬೆಂಡ್ ಮತ್ತು ಸೋಲಾರ್ ತರ್ಪಲ್ ಹಾಕಿ ಅದನ್ನು ಮುಚ್ಚಿಟ್ಟಿದ್ದಾರೆ. ಇಲ್ಲದ್ರೆ ಮಳೆ ಬಂದ ಹನಿ ಕೂಡ ಬಿದ್ದು ಅದು ಕುಸಿದು ಹೋಗ್ತದೆ. ಅದಕ್ಕೋಸ್ಕರ ಅವರು ಆ ರೀತಿ ಮಾಡಿಟ್ಟಿದ್ದಾರೆ. ಇನ್ನೇನಾಗುವುದಿಲ್ಲ ಅದು ಹಾಕಿದ ಮೇಲೆ. ಅದು ಒಮ್ಮೆ ಕೆಳಗಿನ ಭಾಗದಲ್ಲಿ ಅಷ್ಟೊಂದು ಕೂತ್ಕೊಂಡಿರಲಿಲ್ಲ ಕಾಣಬೇಕು. ಹಾಗಾಗಿ ಸ್ವಲ್ಪ ಅದು ನೀರು ಇಳಿಯುವಾಗ ಎಳ್ದೋದಾಗೆ ಆಗಿದೆ. ಹಾಗೆ ಇನ್ನು ಬರೋದು ಬೇಡ ನಮಗೆ, ನೆರೆ ಸಾಕು, ಎಲ್ಲವೂ ಸಾಕಾಯಿತು ನಮಗೆ. ಅಂದರೆ ಹಾಗೆ ಅಲ್ಲ, ನಮಗೆ ಹೋಗ್ಬೋದು. ಹೋದರೆ ನಾವು ನಿಮಗೆ ನಿನ್ನೆ ತೋರಿಸಿದಲ್ಲ, ಅಲ್ಲಿ ಇಳಿಯುವ ಜಾಗದಲ್ಲಿ ಅಲ್ಲಿ ನೀರು ತುಂಬಿದರೆ ನಮಗೆ ತುಂಬ ಕಷ್ಟ ಹೋಗಲಿಕ್ಕೆ. ಯಾಕಂತ ಹೇಳಿದರೆ ಅಲ್ಲಿ ಗಾಡಿ ಪಾಸ್ ಆಗಲಿಲ್ಲ ಅಂದರೆ ನಮಗೆ ಮತ್ತೆ ಹೋಗಲಿಕ್ಕೆ ಆಗೋದಿಲ್ಲ. ಮತ್ತೆ ಎಲ್ಲಿ ನೀರು ಬೀಳುವುದಿಲ್ಲ ಜಾಗದಲ್ಲಿ ಹೋಗುವ ನಾವು, ಅಲ್ಲಿ ಮಾತ್ರ ಒಂದು ಬೀಳುವುದು. ಹಾಗೆ ಅದೊಂದು ಕಷ್ಟ ಆಗ್ತದೆ. ತುಂಬ ನೀರು ಬಂದರೆ ಮಾತ್ರ ಇವಾಗೆಲ್ಲ ಹೋಗ್ಲಿಕ್ಕೆ ಆಗ್ತದೆ. ಇವಾಗ ಗದ್ದೆಲೆಲ್ಲ ಇಳಿದಿದೆಯಲ್ಲ, ಹಾಗೆ ಎಲ್ಲ ಗದ್ದೆಯಲ್ಲಿ ಕೂಡ ಇಳಿದಿರ್ತದೆ. ಹಾಗಾಗಿ ಹೋಗ್ಲಿಕ್ಕೆ ಆಗ್ತದೆ. ಗದ್ದೆಲ್ಲ ತುಂಬಿ ಬಂದರೆ ಕಷ್ಟ ಆಗ್ತದೆ, ಹೋಗ್ಲಿಕ್ಕೆ ಆಗೋದಿಲ್ಲ. ಅದಷ್ಟೊಂದು ಬೇಗ ಇಳಿಯುವುದಿಲ್ಲ ನೀರು. ಹಾಗೆ ಗೈಸ್, ನಮ್ಮದು ತೋಟಕ್ಕೆ ನೀರು ಮದ್ದು ಬಿಡೋದು ಎಲ್ಲ ಬಾಕಿಯಾಗಿದೆ ಈ ಮಳೆಯಿಂದಾಗಿ, ನೆರೆಯಿಂದಾಗಿ. ಮೊನ್ನೆ ಬಂದು ಹೋದ ನಂತರ ಮತ್ತೆ ಮಳೆಯವೇ. ನಮ್ಮದು ನೇಬರ್ಸ್ ಅವ್ರದ್ದು ಇಲ್ಲೆಲ್ಲರದ್ದು ಮದ್ದು ಬಿಡೋದು ಬಾಕಿಯಾಗಿದೆ. ಹಾಗಾಗಿ ಒಂದು ಒಳ್ಳೆ ಬಿಸಿಲು ಬರಲಿ, ನಮಗೆ ಸಾಕಾಯ್ತು ಈ ಮಳೆ. ಒಂದು ಒಳ್ಳೆ ಬಿಸಿಲು ಬಂದು ಮದ್ದೆಲ್ಲ ಬಿಟ್ಟಾಗಲಿ ಅಂತ. ಇಲ್ಲಾಂದರೆ ಎಲ್ಲ ಅಡಿಕೆ ಮರಕ್ಕೆ ರೋಗ ಬರ್ತದೆ. ರೋಗ ಬಂದರೆ ಮತ್ತೆ ಕಷ್ಟ ಆಗ್ತದೆ. ಎಲ್ಲದಕ್ಕೂ ಹರಡಿಕೊಂಡು ಎಲ್ಲ ಅಡಿಕೆಯನ್ನು ಬೀಳ್ತದೆ. ಇವಾಗಲೇ ತುಂಬ ಅಡಿಕೆ ಬಿದ್ದಿದೆ ನಮ್ಮ ತೋಟದಲ್ಲಿ. ಎಲ್ಲರದ್ದು ಅವರ ಸ್ವಲ್ಪ ಸ್ವಲ್ಪ ಅಂತೇಳಿ ಬೀಳ್ತಾ ಉಂಟು. ಹಾಗಾಗಿ ಇನ್ನು ಬೀಳದಾಗೆ ಮಳೆಯಲ್ಲಿ ಎಲ್ಲ ಬರಲಿಲ್ಲ, ಅಲ್ಲೆಲ್ಲ ಮಳೆ ಬರಲಿ, ನಮಗೆ ಸಾಕು. ಹಾಗೆ ಇನ್ನೂ ಕೂಡ ಉಂಟಂತ ಹೇಳ್ತಾ ಇದ್ರು 5 ದಿನ ಮಳೆ, ಎಂತ ಅಂತೇಳಿ ಗೊತ್ತಿಲ್ಲ. ನೋಡುವ, ನಾನು ಇವತ್ತು ಎಷ್ಟೆಲ್ಲ ನೀರು ಇಳಿದಿದೆ, ಏನೆಲ್ಲ ಆಗಿದೆ ಅಂತೇಳಿ ನಿಮ್ಮ ಜೊತೆ ಶೇರ್ ಮಾಡ್ತೇನೆ, ಬನ್ನಿ ಗೈಸ್. ಇದು ಮೊನ್ನೆಯಿಂದ ಹಸ್ಬೆಂಡ್ ಬಳೆ ಕಟ್ತಾ ಇದ್ದಾರೆ. ದಿನಕ್ಕೆ ಒಂದೇ ಮೀನು ಸಿಗುದು ಆ ಬಳೆಗೆ, ಮೀನೇ ಇಲ್ಲ. ಇಲ್ಲಿ ಬಿಲ್ಲ ಆ ಮೀನಿಗೆ ಕಾಯ್ತಾ ಇದ್ದಾಳೆ. ಅವಳಿಗೆ ಹತ್ತಿರ ತಂದು ಕೊಡಬೇಕಂದ್ರೆ ಮಳೆ ಬರ್ತದಲ್ಲ, ಅದಕ್ಕೋಸ್ಕರ ಕೆಳಗೆ ಇಳಿಯುವುದಿಲ್ಲ. ಆ ಮೀನನ್ನು ನೋಡಿ ಮೇಲೆ ನಿಂತು ಕೂಗುದು ಮೀನು ಹಾಕಲಿಕ್ಕೆ. ಪಿರಿ ಅಂತ ಹೇಳಿ ಮಳೆ ಬರ್ತಾ ಉಂಟು. ಮೋಡ ಕೂಡ ಆಗಿದೆ, ಒಂದು ಕಡೆಯಿಂದ ಕಪ್ಪಾಗಿದೆ ನೋಡಿ. ಈಗ ಪಿರಿ ಬಂದು ಒಮ್ಮೆ ನಿಂತಾಗ ಇನ್ನೊಂದು ಮಳೆ ಸ್ಟಾರ್ಟ್ ಆಗಿದೆ. ಗೈಸ್ ನೋಡಿ ಎಷ್ಟು ನೀರು ಇಳಿದಿದೆ. ನಿನ್ನೆ ಅಲ್ಲಿ ತನಕ ಇತ್ತಲ್ಲ, ಮೇಲೆ ತನಕ, ಇಲ್ಲಿ ತನಕ ಇತ್ತು ನಿನ್ನೆ. ಬಟ್ ಇವತ್ತು ನೀರು ನೋಡಿ ತುಂಬ ಇಳಿದಿದೆ. ಗಿಡಗಳೆಲ್ಲ ಕಾಣ್ತಾ ಉಂಟು. ಅಲ್ಲೊಂದು ಬಳೆ ಕಟ್ಟಿದ ಹಾಗೆ ಉಂಟು. ಒಂದೊಂದೇ ಮೀನು ಸಿಗ್ತದೆ ಅಷ್ಟೇ, ಜಾಸ್ತಿ ಇಲ್ಲ.
ನೋಡಿ ತುಂಬ ಇಳಿದಿದೆ, ಇಳಿತಾ ಉಂಟು, ಆದರೆ ಸ್ಲೋ ಆಗಿ ಇಳಿತಾ ಉಂಟು, ಫಾಸ್ಟಾಗಿ ಇಳಿತಾ ಇಲ್ಲ. ಮತ್ತು ಇಲ್ಲಿ ಸ್ವಲ್ಪ ಕುಸಿದೋಗಿದೆ ನೋಡಿ ಕೆಳಗಿನ ಭಾಗ, ಮತ್ತು ಮೇಲೆ ಏನಲ್ಲ, ಅದಕ್ಕೆ ಸೋಲಾರ್ ತರ್ಪಲ್ ಹಾಕಿ ಮುಚ್ಚಿಟ್ಟಿದ್ದಾರೆ ನೋಡಿ. ಸ್ವಲ್ಪವೇ ಸ್ವಲ್ಪ, ಜಾಸ್ತಿ ಏನಲ್ಲ, ಅದಿನ್ನು ಜಾಸ್ತಿ ಹೋಗೋದು ಬೇಡ ಅಂತೇಳಿ ಹಸ್ಬೆಂಡ್ ಹಾಗೆ ಮಾಡಿ ಇಟ್ಟಿದ್ದಾರೆ. ಇಲ್ಲಿ ನೋಡಿ ನಮ್ಮದು ಸ್ವಲ್ಪ ಹೀರೆಕಾಯಿ ದೊಡ್ಡದಾಗಿದೆ. ಇಲ್ಲಿ ನೋಡಿ ಇದೊಂದು ಸ್ವಲ್ಪ ದೊಡ್ಡದಾಗಿದೆ, ಮತ್ತೆಲ್ಲ ಚಿಕ್ಕದು ಚಿಕ್ಕದಿರುವುದು ನೋಡಿ. ಇನ್ನಾಗಬೇಕಷ್ಟೆ. ಒಳ್ಳೆ ಗಾಳಿ ಬರ್ತಾ ಉಂಟು, ಇವಾಗ ಸ್ವಲ್ಪ ಬಿಟ್ಟಿದೆ, ಇನ್ನು ರಿಟರ್ನ್ ಈಗ ಸ್ಟಾರ್ಟ್ ಆಗ್ತದೆ, ಮೋಡ ಆಗಿದೆ. ಏಡಿ ಸಿಕ್ಕಿದೆ ಗೈಸ್, ಏಡಿ ಮತ್ತು ಬೆರಕ್ಕೆ ಮೀನು, ಮಿಕ್ಸ್ ಮೀನೆಲ್ಲ ನೇಬರ್ಸ್ ಅವರು ಕೊಟ್ಟಿದ್ದರು. ಇದು ಹಸ್ಬೆಂಡ್ ತಂದದ್ದು. ಇದು ಎಂಥ ನಂಗ್, ಹಾಗೆ ನಂಗ್ ಪದಾರ್ಥ ಮಾಡೋದು, ಮತ್ತು ನೇಬರ್ಸ್ ಅವರು ಕೊಟ್ಟದ್ದು ಇಡೋದು ಫ್ರಿಜ್ಜಲ್ಲಿ, ನಾಳೆ ಏನಾದರೂ ಮಾಡೋದು. ಇದರಲ್ಲಿ ಮಿಕ್ಸ್ ಮೀನು ಉಂಟು ನೋಡಿ, ಏಡಿಗಳು ಕೂಡ ಇದೆ, ಏಡಿ ಜೀವ ಇದೆ, ನದಿ ಏಡಿ, ನದಿ ಮೀನಿದೆಲ್ಲ ನೋಡಿ. ಇದು ನಾಳೆ ಪದಾರ್ಥ ಮಾಡಬೇಕು, ಇವತ್ತಿಗೆ ನಂಗೆ ಮಾಡುವ ಅಂತೇಳಿ. ಮತ್ತು ಏಡಿ ನೋಡಿ ಜೀವ ಇದೆ, ಏಡಿ ಇವತ್ತು ಸುಕ್ಕ ಮಾಡುವ ಅಂತ, 4 ಏಡಿ ಇರೋದು, ಅದು ಮಗನಿಗೆ ಸುಕ್ಕ ಮಾಡುವ ಅಂತೇಳಿ ಯೋಚಿಸಿದ್ದೇನೆ. ನೋಡುವ ಏನೆಲ್ಲ ಆಗ್ತದೆ ಅಂತೇಳಿ. ನೋಡಿ ಇದು ಜೀವ ಇದೆ ಗೈಸ್ ನೋಡಿ, ಬಿಟ್ಟರೆ ಸೀದಾ ಹೋಗುವ ಆಲೋಚನೆ ಕೂಡ ಇರ್ತದೆ ನೋಡಿ, ಸೀದಾ ಹೋಗ್ತದೆ. ಅದಕ್ಕೆ ಸ್ವಲ್ಪ ಬ್ಯಾಲೆನ್ಸ್ ಸಿಕ್ಕಿದರೆ ಸಾಕು, ಒಂದು ಸೈಡ್ ಅದು ಹೋಗ್ತದೆ. ಮತ್ತು ನೋಡಿ ಒಂದು ಸೈಡ್ ಏನಿಲ್ಲ, ಒಂದು ಸೈಡು ಮಾತ್ರ ಕಾಲಿಡೋದು, ಕೈ ಇಡೋದು ನೋಡಿ. ಜೀವ ಇದೆ ಹಾಗೆ ನೋಡಿ, 2 ಜೀವ ಇದೆ ಇದರಲ್ಲಿ, 2 ಸತ್ತಿದೆ. ಇದು ಫ್ರಿಜ್ಜಲ್ಲಿಡುವ, ನಾಳೆಗೆ ಏಡಿ ಮಾಡುವ. ನಂಗೆ ನಾನು ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೇನೆ ನೋಡಿ, 2 ಕಟ್ ಮಾಡಿದ್ದೇನೆ, ಯಾಕೆಂದರೆ ದೊಡ್ಡದಿತ್ತಲ್ಲ, ಸೊ ಹಾಗೆ ಇದರಲ್ಲಿ ಎಲ್ಲ ಪದಾರ್ಥಕ್ಕೆ ಹಾಕೋದಿಲ್ಲ, ಸ್ವಲ್ಪ ಇಡ್ತೇನೆ, ಸ್ವಲ್ಪ ನಾಳೆ ನಾಡಿದ್ದಾದರೂ ಫ್ರೈ ಮಾಡ್ಬೋದು ಅಂತ. ಮತ್ತು ಏಡಿ ನೋಡಿ ಇಷ್ಟೇ ಆದದ್ದು, ಅದು 4 ಇದ್ದದಲ್ಲ, ಸೊ ಚಿಕ್ಕದಲ್ಲ, ಸೊ ನೋಡಿ ಇಷ್ಟ ಆಯಿತು. ಇದು ಮಗನಿಗೆ ಸುಕ್ಕ ಮಾಡುವ. ಸುಕ್ಕಕ್ಕೆ ನಾನು ಇಲ್ಲೆಲ್ಲ ತೆಗೆದು ಇಟ್ಟಿದ್ದೇನೆ, ಇಲ್ಲಿ ಮಸಾಲ ಫ್ರೈ ಮಾಡ್ತಾ ಇದ್ದೇನೆ. ಏಡಿ ಸುಕ್ಕಕ್ಕೆ ಪೌಡರ್ ಹಾಕಿ ಮಾಡ್ಬೋದು, ಹುಡಿ ಹಾಕಿ, ಆದರೆ ಅದು ಅಷ್ಟು ಒಳ್ಳೆಯದಾಗೋದಿಲ್ಲ. ಸ್ವಲ್ಪ ಅದು ನದಿ ಏಡಿ ಅಲ್ಲ, ಹಾಗಾಗಿ ಈ ರೀತಿ ಮಸಾಲೆ ಕಡ್ದು ಹಾಕಿದರೆ ಟೇಸ್ಟ್ ಆಗೋದು. ಒಂದು ಕಡೆಯಿಂದ ಇಲ್ಲಿ ನನ್ನ ಪದಾರ್ಥ ಆಗ್ತಾ ಉಂಟು, ಇದು ನಂಗೆ ಪದಾರ್ಥ ಆಗ್ತಾ ಉಂಟು, ಚೆನ್ನಾಗಿ ಕುದಿ ಬರ್ತಾ ಉಂಟು. ಇದಕ್ಕೆ ನಾನು ಈರುಳ್ಳಿ ಮತ್ತು ಮೆಣಸು ಹಾಕಿದ್ದೇನೆ, ಕಾಯಿ ಮೆಣಸು ಕುದಿ ಬರುವಾಗ ಮಸಾಲೆಗೆ. ಮತ್ತು ಇದಕ್ಕೆ ಮತ್ತೆ ಮೆಂತೆ ಫ್ರೈ ಮಾಡಿ ಹುಡಿ ಮಾಡಿ ಇದರ ಮೇಲಿಂದ ಹಾಕಿದರೆ ಆಯಿತು. ಎಲ್ಲ ಆದಮೇಲೆ ಈಗ ಗಂಟೆ ಆಯಿತು, ನಮ್ಮದೆಲ್ಲ ಊಟ ಎಲ್ಲ ಆಯಿತು, ಗಂಟೆ ಆಯಿತು. ಇವಾಗ 2 ಹತ್ತಿರ ಆಗ್ತಾ ಬಂತು. ನನಗೆ ಇವತ್ತು ಪತ್ರೊಡೆ ಮಾಡಲಿಕ್ಕೆ ಉಂಟು. ಅಕ್ಕಿಯನ್ನು ನೆನೆ ಹಾಕಿದ್ದೇನೆ, ನಾನು ಅಕ್ಕಿ ನೆನೆ ಹಾಕಿದ್ದೇನೆ, 1 ಸೇರು ಮಿಕ್ಸ್ ಮಾಡಿ ಹಾಕಿದ್ದೇನೆ. ಅಕ್ಕಿ ನಾವು ದೋಸೆ ಮಾಡೋದು ಮತ್ತು ಊಟ ಮಾಡೋದು ಅಕ್ಕಿ ಮಿಕ್ಸ್ ಮಾಡಿ ಹಾಕಿದ್ದೇನೆ. ಹಾಗೆ ಇನ್ನು ಪತ್ರೊಡೆ ಕೆಲಸ ತುಂಬ ಲಾಂಗ್ ಕೆಲಸ, ಅದೇನು ಬೇಗ ಆಗುವಂಥದ್ದಲ್ಲ. ಹಾಗೆ ಇವತ್ತು ಮಾಡುವ ಅಂತೇಳಿ ಎನಿಸಿದ್ದೇನೆ. ಇನ್ನು ಮಸಾಲೆ ಆಗಬೇಕು, ಹಿಟ್ಟು ಬೇಗ, ಅಕ್ಕಿ ಹಿಟ್ಟು ಬೇಗ ಆಗ್ತದೆ, ಅದನ್ನು ಬೇಗ ಮಾಡಿ ಇಡ್ಬೋದು. ಅಮ್ಮ ಎಲೆ ಕೂಡ ತಂದು ಇಟ್ಟಿದ್ದಾರೆ, ಅದನ್ನು ಬೇಗ ಒರೆಸಿ ಇನ್ನು ಕಟ್ ಮಾಡಿ ಇಟ್ಕೊಳ್ಬೇಕು ತೊಳೆದು. ಮತ್ತು ಮಸಾಲ ಒಂದು ಆಗಬೇಕಲ್ಲ, ಮಸಾಲ ಹುರಿದೆಲ್ಲ ಇಡ್ತೇನೆ, ಅದು ಆಗುವಾಗ ಇದು ಕರೆಕ್ಟಾಗಿ ಆಗ್ತದೆ. ಮತ್ತು ಅದು ಅಲ್ಲ ಇದು ಅಲ್ಲ, ಆಚೆ ಈಚೆ ಆಗ್ತದೆ. ಹಾಗೆ ಇವತ್ತು ನಾನು ನಿಮಗೆ ರೆಸಿಪಿ ಮಾಡೋದು ತೋರಿಸೋದಿಲ್ಲ, ಬಟ್ ಇದರ ರೆಸಿಪಿ ಅಂತೇಳಿ ಬೇರೆ ಟೈಪಲ್ಲಿ ಇನ್ನೊಂದು ಸಲ ನಾನು ಮಾಡ್ತೇನೆ. ಸೊ
ಆಗ ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಈಗ ಅರ್ಜೆಂಟ್ ಬೇಗ ಆಗಬೇಕು, ಸೊ ಹಾಗಾಗಿ ಬೇಗ ಸ್ಟಾರ್ಟ್ ಮಾಡುವ. ಅದು ಹಾಗೆ ಆಗುವಾಗ ಗಂಟೆ 5 ಹತ್ತಿರ ಆಗ್ತದೆ ಎಲ್ಲ ಆಗುವಾಗ. ಹಾಗೆ ಈಗ ಸ್ಟಾರ್ಟ್ ಮಾಡುವ, ಗಂಟೆ 2 ಆಗ್ತಾ ಬಂತು. ಇನ್ನು ಲೇಟ್ ಆದರೆ ಮತ್ತೆ ಲೇಟ್ ಆಗ್ತದೆ. ಟೈಮ್ ಯಾವ ರೀತಿ ಹೋಗ್ತದೆ ಅಂತ ಹೇಳಲಿಕ್ಕಾಗೋದಿಲ್ಲ, ನಮ್ಮದೇ ಕೆಲಸ ಆಗಿರೋದಿಲ್ಲ. ಹಾಗೆ ಬೆಳಿಗ್ಗೆ ಅಕ್ಕಿ ನೆನೆ ಹಾಕಿದ್ದಲ್ಲ, ಹಾಗೆ ಸ್ವಲ್ಪ ಲೇಟ್ ಆಗಲಿ ಅಂಥೇಳಿ ನಾನೇ ಕಾದದ್ದು. ಇಲ್ಲಾಂದರೆ ಆಗಲೇ ಸ್ಟಾರ್ಟ್ ಮಾಡ್ಕೊಳ್ತಿದ್ದೆ. ಸಂಜೆ ಮಾಡಿಟ್ರೆ ನಾಳೆ ಟೀಗೆ ಈಸಿ ಆಗ್ತದಲ್ಲ ಅಂತ ಆ ರೀತಿ ಬೆಳಿಗ್ಗೆ ಎದ್ದು ಮಾಡೋದೊಂದು ಉಳಿಯುತ್ತದೆ. ಮತ್ತು ಬೆಳಿಗ್ಗೆ ಎಲ್ಲ ಪತ್ರೊಡೆ ಕೆಲಸ ಹೋಗುವಂಥದ್ದೇನಲ್ಲ. ಹಾಗೆ ಬೇಗ ಮಾಡುವ ಬನ್ನಿ. ಪತ್ರೊಡೆಯ ನನ್ನ ಕೆಲಸ ಆಗ್ತಾ ಉಂಟು. ನಾನು ಅಲ್ಲಿ ಮಸಾಲೆ ಹಾಕಿದ್ದೇನೆ. ಮಸಾಲೆ ಹಾಕಿದ ನಂತರ ಇಲ್ಲಿ ಮೊದಲು ಕಡ್ದು ನಾನು ಅದಕ್ಕೆಲ್ಲ ಎಲೆ ಎಲ್ಲ ಮಿಕ್ಸ್ ಮಾಡಿ ಬೇಯಲಿಕ್ಕೆ ಇಟ್ಟಿದ್ದೆ. ಆಮೇಲೆ ನಾನು ಮಸಾಲೆಯನ್ನು ಹಾಕಿದ್ದೇನೆ. ಈಗ ಆಲ್ಮೋಸ್ಟ್ ಕಡಿತಾ ಬಂತು, ಇನ್ನು ಸ್ವಲ್ಪ ಕಡಿದ್ರೆ ಆಯಿತು. ಹಾಗೆ ಒಂದು ಕಡೆಯಿಂದ ಇಲ್ಲಿ ನಾನು ತಂದರಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ನೋಡಿ, ಇಲ್ಲಿ ಬೆಂಕಿ ಆಗ್ತಾ ಉಂಟು. ತಂದರಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೇನೆ. ಕೆಲವರು ಬಾಳೆ ಎಲೆಯಲ್ಲಿ ಮಡಚಿಡ್ತಾರೆ, ನಾನು ಬಾಳೆ ಎಲೆಯಲ್ಲಿ ಇಡಲಿಲ್ಲ. ಹಾಗೆ ನೋಡಿ, ಬೆಂಕಿ ಆಗಲಿ, ಚೆನ್ನಾಗಿ ಆಗಲಿ. ಇಲ್ಲಿ ದಾರಿ ಗಜಿಬಿಜಿ ಆಗಿದೆ. ನಿನ್ನೆ ಫುಲ್ಲು ನೀರು ನಿಂತಿತ್ತಲ್ಲ, ಇವತ್ತು ನಡೆದುಕೊಂಡು ಹೋಗಲಿಕ್ಕೆ ಆಗೋದಿಲ್ಲ. ನಾನು ನಿಮಗೆ ನದಿ ತೋರಿಸುವ ಅಂತೇಳಿ, ಇವತ್ತು ನೀರು ಎಷ್ಟು ಉಂಟು ಅಂತೇಳಿ ತೋರಿಸುವ ಅಂತೇಳಿ ಬಂದದ್ದು. ಇಲ್ಲದ್ರೆ ನಾನು ಇಲ್ಲಿಂದ ಬರುವುದಿಲ್ಲ. ಇನ್ನು ಒಳ್ಳೆ ಬಿಸಿಲು ಬಿದ್ದು ದಾರಿ ಒಣಗಬೇಕು, ನಡೀಲಿಕ್ಕೆ ಆಗೋದಿಲ್ಲ, ಜಾರ್ತದೆ ಕೆಸರಿನಿಂದ. ನೋಡಿ, ಇಷ್ಟು ಇಳಿದಿದೆ. ಹೇಗೋ ಇಲ್ಲಿಂದ ಹೋಗಿ ನದಿಗೆ ಬಿದ್ದಿದೆ ನೀರು. ನೋಡಿ, ಇಷ್ಟಿದೆ ಇವಾಗ. ಇವತ್ತು ಸ್ವಲ್ಪ ನೀರು ಕ್ಲೀನ್ ಉಂಟು, ಅಷ್ಟೊಂದು ಕಸ ಇದೆಲ್ಲ ಹೋಗುದಿಲ್ಲ. ಉಂಟು, ಕಸ ಹೋಗ್ತಾ ಉಂಟು ನೋಡಿ. ಅಲ್ಲಿ ನಿಮಗೆ ಕಾಣ್ತಿರ್ಬೋದು ಸ್ವಲ್ಪ ವೈಟ್, ಆದರೆ ಕಡಿಮೆ ನೋಡಿ ಇಲ್ಲಿ. ಆದರೆ ಕಡಿಮೆ, ನಿನ್ನೆ ಮೊನ್ನೆ ಎಲ್ಲ ಹೋಗ್ತಿದ್ದ ಕಸಕ್ಕೆ ಲೆಕ್ಕವೇ ಇಲ್ಲ, ಅಷ್ಟೊಂದು ಕಸ ಹೋಗಿತ್ತು. ಮೋಡ ಆಗ್ತಾ ಇದೆ, ಇನ್ನು ಸಂಜೆಗಿದೆ ಏನ. ಟೋಟಲ್ 5 ದಿನ ಮಳೆ ಉಂಟಂತ ಹೇಳಿದಾರಲ್ಲ, ಇನ್ನೆಂತ ಅಂತೇಳಿ ನೋಡಬೇಕು. ದೋಣಿಯನ್ನು ಈ ಕಂಬಕ್ಕೆ ಕಟ್ಟಿದ್ದಾರೆ, ಇಲ್ಲದ್ರೆ ಹೋಗ್ತದೆ ಅದು. ಅಲ್ಪ ಸ್ವಲ್ಪ ನಾವು ಈ ರೀತಿ ಎಲ್ಲ ಸುಮ್ಮನೆ ಕಟ್ಟಿದರೆ ಗಿಡಕ್ಕೆಲ್ಲ ಅದು ಹೋಗ್ತದೆ. ಇಲ್ಲಿ ಪತ್ರೊಡೆ ಎಲೆಗಳು ಇಷ್ಟಿದೆ ನೋಡಿ. ಇಲ್ಲಿ ಕೆಳಗೆ ಇಳಿದು ಹೋಗ್ಲಿಕ್ಕೆ ಹೆದರಿಕೆ ಆಗ್ತದೆ. ಇವಾಗ ಜಾರುದೆ ಅಲ್ಲ, ಇಲ್ಲಿ ನೋಡಿ ಕೆಸರೆಲ್ಲ ಇದೆ. ನಿನ್ನೆ ಕೆಸರೆಲ್ಲ ನೀರು ಇಳಿಯುವಾಗೆಲ್ಲ ಕೆಸರು ನಿಂತಿದೆ. ಇನ್ನು ಒಂದು ಒಳ್ಳೆ ಮಳೆ ಬರಬೇಕು, ಜೋರಾದ ಮಳೆ ಬಂದರೆ ಕೆಸರೆಲ್ಲ ತೊಳೆದು ಹೋಗ್ತದೆ. ಆಮೇಲೆ ಒಳ್ಳೆ ಬಿಸಿಲು ಬರಬೇಕು, ಆಗ ಮಾತ್ರ ನಡಿಲಿಕ್ಕಾಗೋದು ದಾರಿ, ಇಲ್ಲದಿದ್ದರೆ ಆಗೋದೇ ಇಲ್ಲ. ಹೇಳಿ, ಇದೆಲ್ಲ ಕೆಸರು ಇದೆ. ನಿನ್ನೆಲ್ಲ ನೀರು ಬಿದ್ದಿದೆ ಅಲ್ಲ, ಇದೆಲ್ಲ ಮುಚ್ಚೋಗಿತ್ತು ನಿನ್ನೆ ನೀರಿಗೆ. ನೋಡಿ, ತೋಟದಲ್ಲಿ ಇದ್ದದ್ದು ಕೂಡ ಹಾಗೆ, ಪತ್ರೊಡೆ ಎಲೆಗಳು ಎಲ್ಲ ಮುಚ್ಚೋಗಿತ್ತು. ಅಂದರೆ ನೀರು ನಿಂತಿತ್ತಲ್ಲ, ಇನ್ನೆಲ್ಲ ಇದು ಸಾಯ್ತದೆ ನೋಡಿ. ಇನ್ನೆಲ್ಲ ಸತ್ತು ಹೋಗ್ತದೆ, ಉಳಿಯುವುದಿಲ್ಲ. ನೀರು ಬಿದ್ದದಲ್ಲ ಹಾಗೆ. ಎಷ್ಟೋ ಕೆಳಗೆ ಬಿದ್ದೆಲ್ಲ ಇದು ಕೆಂಪಾಗಿ ಹೋಗಿದೆ ನೋಡಿ. ಇಲ್ಲಿ ಮಸಾಲೆ ಸಣ್ಣ ಆಗ್ತಾ ಬಂತು, ಇನ್ನು ಸ್ವಲ್ಪ ಗ್ರೈಂಡ್ ಆದರೆ ಆಯಿತು. ಇಲ್ಲಿ ನೋಡಿ, ಪತ್ರೊಡೆ ನಾನೆಲ್ಲ ತೆಗೆದಿಟ್ಟಿದ್ದೇನೆ. ಈಗ ಇದು ತಣ್ಣಗಾಗಬೇಕಲ್ಲ, ಹಾಗಾಗಿ ಈಗ ಎಲ್ಲ ತೆಗೆದಿಟ್ಟಿದ್ದೇನೆ. ಈಗ ಫ್ಯಾನ್ ಹಾಕಿಡ್ತೇನೆ, ಬೇಗ ತಣ್ಣಗಾಗ್ತದೆ ಆಗ. ನೋಡಿ, ಚೆನ್ನಾಗಿ ಘಮ ಅಂತೇಳಿ ಪರಿಮಳ ಬರ್ತಾ ಉಂಟು. ಸೂಪರ್ ಆಗಿದೆ, ಚೆನ್ನಾಗಿ ತಣ್ಣಗಾಗಲಿ ಇದು. ಇಲ್ಲಿ ಕಟ್ ಮಾಡಿ ಕೂಡ ಆಯಿತು, ಕಟ್ ಮಾಡಿ ಕೂಡ ಇಟ್ಕೊಂಡಿದ್ದೇನೆ. ಇನ್ನು ಮಸಾಲೆಗೆ ಹಾಕೋದೊಂದೇ ಬಾಕಿ. ತಣ್ಣಗಾಗಿದೆ ಬೇಗ, ಯಾಕಂತ ಹೇಳಿದರೆ ನಾನು ಫ್ಯಾನ್ ಹಾಕಿದ್ದೆ ಅಲ್ಲ, ಸೊ ಹಾಗಾಗಿ ಬೇಗ ತಣ್ಣಗಾಯಿತು. ಇಲ್ಲದಿದ್ದರೆ ತುಂಬ ಲೇಟ್ ಆಗ್ತದೆ ತಣ್ಣಗಾಗಲಿಕ್ಕೆ.
ಇಲ್ಲಿ ನನ್ನ ಮಸಾಲೆ ನೋಡಿ ಕುದಿ ಬರ್ತಾ ಉಂಟು, ಚೆನ್ನಾಗಿ ಕುದಿ ಬರಬೇಕು. ಆಮೇಲೆ ನಾನು ಪತ್ರೊಡೆಯನ್ನು ಹಾಕಿ ಮತ್ತೆ ಆಯಿತು ಅಲ್ಲಿಗೆ ಕೆಲಸ. ನೋಡಿ ಪತ್ರೊಡೆ ಇದು ಕರೆಕ್ಟಾಗಿದೆ ಗೈಸ್. ನನ್ನ ಮಸಾಲೆಯು ಮತ್ತು ಪತ್ರೊಡೆಯು ಕರೆಕ್ಟಾಗಿ ಇದಾಗಿದೆ. ಮಸಾಲೆ ಕೂಡ ಅದಕ್ಕೆ ಕರೆಕ್ಟಾಗಿದೆ. ಅದು ಪತ್ರೊಡೆ ಮಾಡಿದ್ದು ಕೂಡ ಪೀಸಸ್ ಕೂಡ ಅದು ಕರೆಕ್ಟಾಗಿ ಇದಾಗಿದೆ. ಇನ್ನು ಇದನ್ನು ಟೇಸ್ಟ್ ಮಾಡಬೇಕು ಮೊದಲು ಯಾವ ರೀತಿ ಆಗಿದೆ ಅಂತೇಳಿ, ಮತ್ತು ಮುಚ್ಚಿಟ್ರೆ ಇನ್ನು ನಾಳೆ ಬೆಳಿಗ್ಗೆನೆ. ಗೈಸ್ ಇವಾಗ 5 ಕಳೆಯಿತು. ನನ್ನದು 4:15 ಆಗುವಾಗ ಪತ್ರೊಡೆ ಕೆಲಸ ಎಲ್ಲ ಮುಗಿದಿದೆ. 2 ಗಂಟೆಗೆ ಸ್ಟಾರ್ಟ್ ಮಾಡಿದ್ದು, 2:15 ಗಂಟೆಯಲ್ಲಿ ನನ್ನ ಕೆಲಸ ಎಲ್ಲ ಮುಗಿಯಿತು. ಪತ್ರೊಡೆ ಎಲ್ಲ ಆಯಿತು, ನೀವು ನೋಡಿದ್ದೀರಲ್ಲ. ಇನ್ನೊಂದು ಸಲ ಮಾಡುವಾಗ ನಾನು ಅದರ ರೆಸಿಪಿಯನ್ನು ಹಾಕ್ತೇನೆ. ಇವತ್ತು ಹಾಕಲಿಲ್ಲ, ನಾನು ಸ್ವಲ್ಪ ಅರ್ಜೆಂಟಲ್ಲಿ ಮಾಡಿದ್ದು, ನನಗೆ ಶೂಟು ಮಾಡುವಷ್ಟು ಟೈಮ್ ಇರಲಿಲ್ಲ. ಹಾಗಾಗಿ ರೆಸಿಪಿ ಇದು ಮಾಡಲಿಲ್ಲ. ನೆಕ್ಸ್ಟ್ ಟೈಮ್ ನಿಮ್ಮ ಜೊತೆ ಗ್ಯಾರಂಟಿಯಾಗಿ ಶೇರ್ ಮಾಡ್ತೇನೆ. ಈಗ ನೀರು ಇಳಿತಿತ್ತಲ್ಲ ಬೆಳಗ್ಗಿಂದ, ಸ್ಲೋ ಆಗಿ ಇಳಿತಿತ್ತು. ಆದರೆ ಈಗ ರಿಟರ್ನ್ ಜಾಸ್ತಿ ಆಗ್ತಾ ಇದೆ. ಅಂದರೆ ಮಳೆ ಬಂತು, ಮತ್ತು ಈಗ ಜೋರಾದ ಗಾಳಿ ಮಳೆ ಬಂತು, ಮಳೆ ಬರ್ತಾ ಇದೆ, ಮೋಡ ಕೂಡ ಆಗ್ತಾ ಇದೆ. ಹಾಗಾಗಿ ಎಂತ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ರಾತ್ರಿ ಹೊತ್ತು ತುಂಬ್ತದ ಎಂತ ಅಂತಲೇ ಟೆನ್ಷನ್ ಆಗ್ತದೆ. ರಾತ್ರಿ ಹೊತ್ತು ಜಾಸ್ತಿ ಆದರೆ ಅದು ಒಂದು ಟೆನ್ಷನ್. ಹಾಗೆ ನೋಡಬೇಕು ಎಂತ ಆಗ್ತದೆ ಅಂತೇಳಿ. ಹಾಗೆ ಈಗ ಹೊರಗಡೆ ಮಳೆ ಬರ್ತಾ ಉಂಟು. ನನ್ನ ಕೆಲಸ ಎಲ್ಲ ಫಿನಿಶ್ ಆಯಿತು. ಮನೆ ಗುಡಿಸಿ ಎಲ್ಲ ಆಯಿತು. ಇನ್ನೊಂದು ಒರೆಸ್ಲಿಕ್ಕೆ ಉಂಟು, ಒರೆಸಿದರೆ ನನ್ನ ಕೆಲಸ ಎಲ್ಲ ಮುಗಿಯಿತು. ಮತ್ತು ಸ್ನಾನ ಮಾಡಿ ಮಗನಿಗೆ ಸ್ವಲ್ಪ ಕಲಿಸ್ಲಿಕ್ಕೆ ಹೋಮ್ವರ್ಕ್ ಎಲ್ಲ ಕೊಟ್ಟದ್ದು ಉಂಟು, ಅದನ್ನೆಲ್ಲ ಕಲಿಸಬೇಕು. ಹಾಗೆ ಗೈಸ್, ಇವತ್ತಿನ ಈ ಬ್ಲಾಗನ್ನು ನಾನು ಇವತ್ತಿಗೆ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ. ನಾಳೆ ಬ್ಲಾಗ್ನೊಂದಿಗೆ ಸಿಗ್ತೇನೆ. ಬೈ ಬಾಯ್, ಟೇಕ್ ಕೇರ್. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಯಾರೆಲ್ಲ ಹೊಸತಾಗಿ ನೋಡ್ತಾ ಇದ್ದೀರಾ ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಪ್ಲೀಸ್ ಸಪೋರ್ಟ್ ಮಾಡಿ.